ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಬೆಳಗಾವಿಯ ಜಿಲ್ಲೆಯ ಬೆಳಗಾವಿ ನಗರದಿಂದ ಭೂಗೋಳಶಾಸ್ತ್ರದ ಶಿಕ್ಷಕರಾದ ನಿಮ್ಮ ಪ್ರೀತಿಯ ಗುರುವಾದ ಈರಣ್ಣ ಪಟ್ಟಣಶೆಟ್ಟಿ ಎಲ್ಲರಿಗೂ ಮೊಟ್ಟ ಮೊದಲ ಬಾರಿಗೆ ಮಾಡುವ ನಮಸ್ಕಾರಗಳು. ಡಿಯರ್ ಸ್ಟೂಡೆಂಟ್ಸ್, ಭೂಗೋಳಶಾಸ್ತ್ರದ 4ನೇ ಅಧ್ಯಯನ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ನಮ್ಮ ಭೂಗೋಳಶಾಸ್ತ್ರದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರದ 5ನೆಯ ಅಧ್ಯಯನವನ್ನು ಈಗ ನಿಮಗೆ ಈ ಒಂದು ಬೋರ್ಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದರ ಮೂಲಕ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ನನ್ನ ತರಗತಿಯನ್ನು ವೀಕ್ಷಿಸ್ತಾ ಇರುವಂತಹ ನನ್ನ ಎಲ್ಲ ಸ್ಪರ್ಧಾ ಹಿತೈಷಿಗಳು, ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರೇ, ಈರಣ್ಣ ಜಿಯೋಗ್ರಫಿ ಇನ್ ಕನ್ನಡ ಎಂದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಅದರ ಜೊತೆಗೆ ನಾನು ಹಾಕುತ್ತಿರುವಂತಹ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಅಲ್ಲಿ ನೋಟಿಫಿಕೇಶನ್ ಮೂಲಕ ಫ್ರೀಯಾಗಿ ನನ್ನ ತರಗತಿಯನ್ನು ವೀಕ್ಷಿಸಬಹುದು ಸ್ನೇಹಿತರೆ. ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ನಾನು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ 4 ಅಧ್ಯಯನಗಳನ್ನು ಅಪ್ಲೋಡ್ ಮಾಡಿದ್ದೆ. ಕೊನೆಯದಾಗಿ ನಾನು ಈಗಾಗಲೇ ನಮ್ಮ ಸೂರ್ಯನ ಬಗ್ಗೆ, ನಕ್ಷತ್ರಕ್ಕೆ ಉದಾಹರಣೆಯಾಗಿರುವಂಥ ಸೂರ್ಯನ ಬಗ್ಗೆ ಅಪ್ಲೋಡ್ ಮಾಡಿದ್ದೆ. ಈಗ ಒಂದು ಸೌರವ್ಯೂಹದಲ್ಲಿ ನಕ್ಷತ್ರಗಳ ನಂತರ ಆ ನಕ್ಷತ್ರಕ್ಕೆ ತುಂಬ ಪ್ರಮುಖವಾಗಿರುವಂತಹ ಭೂಮಿಗೆ ಸಮೀಪದಲ್ಲಿರುವಂತಹ ನಕ್ಷತ್ರವಾದ ಸೂರ್ಯನ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಹಾಗಾದರೆ ಸೌರವ್ಯೂಹದ 7 ಇಲಾಖೆಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ನಕ್ಷತ್ರಗಳು, ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು, ಕುಬ್ಜ ಗ್ರಹಗಳ ಒಟ್ಟು ಪರಿವಾರವನ್ನು ಸೌರವ್ಯೂಹ ಎಂದು ಕರೆಯುತ್ತೇವೆ ಅಂತ ಹೇಳಿದ್ದೆ. ಅದರಲ್ಲಿ ನಕ್ಷತ್ರ ಮತ್ತು ನಕ್ಷತ್ರಕ್ಕೆ ಉದಾಹರಣೆಯಾಗಿರುವ ಸೂರ್ಯನ ಬಗ್ಗೆ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇವತ್ತಿನ 5ನೆಯ ಅಧ್ಯಯನ ಸೌರವ್ಯೂಹದ 2ನೇ ಟಾಪಿಕ್ಕು ಗ್ರಹಗಳು ಅಂತ ಬರುತ್ತೆ, ಹೌದಲ್ವಾ? ಹಾಗಾದರೆ ಈಗ ನಮ್ಮ ಮುಂದಿನ ಅಧ್ಯಯನವನ್ನು ಆರಂಭ ಮಾಡೋಣ. ಪ್ಲಾನೆಟ್ಸ್, ಗ್ರಹಗಳು. ಹಾಗಾದ್ರೆ ಸ್ನೇಹಿತರೆ, ಗ್ರಹಗಳು ಬಹುಶಃ ನಮಗೆ ಗೊತ್ತಿರಬಹುದು. ನಕ್ಷತ್ರ ಅಂದ್ರೆ ಹೇಳಿದ್ದೆ ನಾನು ನಿಮಗೆ, ಸೌರವ್ಯೂಹದ ಯಾವ ಒಂದು ಆಕಾಶಕಾಯ ತನ್ನಿಂದ ತಾನು ತಿರುಗುತ್ತಾ ತನ್ನ ಗ್ಯಾಲಾಕ್ಸಿಯ ಸುತ್ತ ತಿರುಗುವುದರ ಜೊತೆಗೆ ತನ್ನದೇ ಆದ ಶಾಖ ಬೆಳಕನ್ನು ಉತ್ಪಾದನೆ ಮಾಡುತ್ತದೆಯೋ ಅಂತಹ ಒಂದು ಆಕಾಶಕಾಯಗಳಿಗೆ ನಕ್ಷತ್ರ ಅಂತ ಹೇಳಿದ್ದೆ. ಅದೇ ಒಂದು ನಕ್ಷತ್ರಕ್ಕೆ ಉದಾಹರಣೆ ಸೂರ್ಯ ಅಂತ ಹೇಳಿದ್ದೆ. ಆ ಸೂರ್ಯನ ಸುತ್ತ ಇವತ್ತು ನಮ್ಮ ಗ್ರಹಗಳು ತಿರುಗುತ್ತಿರುವುದನ್ನ ನಾವು ನೋಡಿದೀವಿ. ಅದಕ್ಕಿಂತ ಮುಂಚೆ ಆ ಒಂದು ಪ್ಲಾನೆಟ್ಸ್ ಅಥವಾ ಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ, ಪ್ಲಾನೆಟ್ಸ್ ಅಥವಾ ಗ್ರಹಗಳು ಅಂತ ಕರಿತೀವಿ. ಹಾಗಾದ್ರೆ ಫಸ್ಟ್ ಆ ಯಾವ್ಯಾವ ಗ್ರಹಗಳು ನೋಡೋ ಮುಂಚೆ ಗ್ರಹಗಳಲ್ಲಿ ನಾವು ಒಂದು ಟೆಕ್ನಿಕ್ ಕೊಡ್ತೀನಿ ನಿಮಗೆ. ಆ ಗ್ರಹಗಳ ಒಂದು ಮುಖ್ಯವಾದಂತಹ ಕಾಲಾನುಕ್ರಮದಲ್ಲಿ ಹೇಗೆ ನೆನಪಿಟ್ಕೋಬೇಕು ಅಂತ. ಅದಕ್ಕಿಂತ ಮುಂಚೆ ಆ ಒಂದು ಕಾಲಾನುಕ್ರಮದಲ್ಲಿ ಗ್ರಹಗಳನ್ನು ನಾವು ಅಧ್ಯಯನದಲ್ಲಿ ಬಾಹ್ಯಾಟ್ ಹೊಡೆದು ಅಥವಾ ಅದನ್ನ ಒಂದು ನಾವು ಪ್ರತಿ ಸಾರಿ ಒಂದಾದ್ರ ಮೇಲೆರಂತೆ ಅದನ್ನ ನೋಡೋದಕ್ಕೆ ವಿಭಿನ್ನವಾದ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಗ್ರಹ ಎಂದರೇನು ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ನಾವು ಮೇಲ್ಗಡೆ ಅದೇನೋ ಒಂದು ಟೈಟಲ್ ನೋಡ್ತೀವಲ್ಲ, ಆ ಟೈಟಲ್ ಪದದ ಅರ್ಥ ಆದರೆ ಅದರ ಒಳಗಡೆ ನಾವು ಎಷ್ಟೇ ಇಣುಕಿ ಕೆದಕಿ ನೋಡ್ತಾ ಹೋದ್ರೆ ನಮಗೆ ತುಂಬಾ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಹೇಳಿದ್ದೆ. ಹಾಗಾದ್ರೆ ಈಗ ಫಸ್ಟ್ ಒನ್ ಗ್ರಹ ಎಂದರೇನು? ಗ್ರಹ ಎಂದರೆ ಸೌರವ್ಯೂಹದ ಯಾವ ಒಂದು ಆಕಾಶಕಾಯ ತನ್ನಿಂದ ತಾನು ತಿರುಗುತ್ತಾ, ಸೌರವ್ಯೂಹದ ಯಾವ ಒಂದು ಆಕಾಶಕಾಯ ತನ್ನಿಂದ ತಾನು ತಿರುಗುತ್ತಾ ಸೂರ್ಯನ ಸುತ್ತ ತಿರುಗುತ್ತದೆಯೋ ಅಂತಹ ಆಕಾಶಕಾಯಗಳಿಗೆ ನಾವು ಗ್ರಹ ಎಂದು ಕರೆಯುತ್ತೇವೆ. ಈಗ ಎಕ್ಸಾಂಪಲ್ ನನ್ನಿಂದ ನಾನು ತಿರುಗುತ್ತಾ, ಗೊತ್ತಾಯ್ತಲ್ವಾ? ಇದೇ ತರ ಈ ಒಂದು ಬೋರ್ಡ್ ಸುತ್ತ ಹೊಡಿತಾ ಇದ್ರೆ ಇದೊಂದು ಸೂರ್ಯ ಅನ್ಕೊಳ್ಳಿ, ನಾನು ಗ್ರಹ ಅನ್ಕೊಳ್ಳಿ. ನನ್ನಿಂದ ನಾನು ಸುತ್ತು ಹೊಡೆಯುತ್ತಾ ಈ ಒಂದು ಬೋರ್ಡನ್ನ ಸುತ್ತು ಹೊಡೆದ್ರೆ, ಅಂದ್ರೆ ಈ ಸೂರ್ಯನನ್ನ ಸುತ್ತು ಹೊಡೆದ್ರೆ ಇಂತಹ ಆಕಾಶಕಾಯಗಳಿಗೆ ನಾವು ಪ್ಲಾನೆಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಡಿಯರ್ ಫ್ರೆಂಡ್ಸ್, ಕೆಲವೊಂದು ಖಗೋಳಶಾಸ್ತ್ರಜ್ಞರ ಮಾಹಿತಿಯಂತೆ ಬಹುಶಃ ಇದು ಕೆಲವು ಜನರಿಗೆ ಗೊತ್ತಿದೆ, ಇನ್ನು ಕೆಲವು ಜನರಿಗೆ ಯಾರಿಗೆ ಗೊತ್ತಿಲ್ವೋ ಅವರು ತುಂಬಾ ಸ್ಪಷ್ಟವಾಗಿ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಗ್ರಹಗಳ ಉಗಮ ಹೇಗಾಯಿತು? ಎಕ್ಸಾಂಪಲ್, ಈಗ ನಾವು ಸೌರವ್ಯೂಹದಲ್ಲಿ ಧೂಮಕೇತು, ಉಲ್ಕೆಗಳು, ಆಮೇಲೆ ಕ್ಷುದ್ರ ಗ್ರಹ, ಕುಬ್ಜ ಗ್ರಹ, ಸುಮಾರು ಬೇಕಾದಷ್ಟು ಆಕಾಶಕಾಯಗಳನ್ನ ಕಾಣ್ತೀವಿ. ಅಂಥದ್ರಲ್ಲಿ ಈ ಗ್ರಹಗಳಿದಾವಲ್ಲ, ಪ್ರಸ್ತುತ ನಮ್ಮ ಸೌರಮಂಡಲದಲ್ಲಿ ಇರುವಂತಹ ಗ್ರಹಗಳ ಸಂಖ್ಯೆ ಎಷ್ಟು? 8. ಹಾಗಾದ್ರೆ 8 ಯಾಕಿದಾವೆ?
ಯಾಕೆ 10 ಇರಬೇಕಾಗಿತ್ತು, 5 ಇರಬೇಕಾಗಿತ್ತು, 15 ಇರಬೇಕಾಗಿತ್ತು? 8 ಗ್ರಹಗಳು ಏಕೆ ಇವತ್ತಿನ ಸೌರ ಮಂಡಲದಲ್ಲಿ ತೇಲ್ತಾ ಇದ್ದಾವೆ? ಸೂರ್ಯನನ್ನ ಸುತ್ತುವರಿತಿರುವ ಪ್ರಸ್ತುತ ಗ್ರಹಗಳ ಸಂಖ್ಯೆ 8 ಏಕೆ? ಯಾಕೆ ಜಾಸ್ತಿ ಯಾಕಿಲ್ಲ ಅನ್ನೋದನ್ನ ನಾವು ತಿಳ್ಕೋಬೇಕಾಗುತ್ತಲ್ವಾ? ಅದು ಮೇನ್ ಇಂಪಾರ್ಟೆಂಟು. ಹಾಗಾದ್ರೆ ಇಲ್ಲಿ ಒಂದು ವಿಚಾರ ಮಾಡಿ, ಆ 8 ಗ್ರಹಗಳು ಯಾಕಪ್ಪ ಅಂತಂದ್ರೆ, ಕೆಲವೊಬ್ಬರು ಖಗೋಳಶಾಸ್ತ್ರಜ್ಞರ ಮಾಹಿತಿಯಂತೆ ಮೊಟ್ಟ ಮೊದಲ ಬಾರಿಗೆ ಯಾವುದೇ ಗ್ರಹಗಳು ಉಗಮವಾಗದ ಸಂದರ್ಭದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಸೂರ್ಯನೊಬ್ಬನೇ ಇದ್ದಂತೆ ಅದಕ್ಕಿಂತ ದೊಡ್ಡದಾದ ಆಕಾಶಕಾಯವೊಂದು ಸೂರ್ಯನಿಗೆ ಬಂದು ಡಿಕ್ಕಿ ಹೊಡೆಯುತ್ತದೆ ಅಂತೆ. ಇದು ನಮ್ಮ ಸೂರ್ಯ, ನೆನ್ಪಿಟ್ಕೊಳ್ಳಿ, ಇದು ನಮ್ಮ ಸೂರ್ಯ. ಈ ಸೂರ್ಯನಿಗಿಂತ ದೊಡ್ಡದಾದ ಆಕಾಶಕಾಯವೊಂದು ಬಂದು ಸೂರ್ಯನಿಗೆ ಡಿಕ್ಕಿ ಹೊಡೆಯುತ್ತಂತೆ. ಆ ಸೂರ್ಯನಿಗೆ ಡಿಕ್ಕಿ ಹೊಡೆದ ರಭಸದ ಹೊಡೆತಕ್ಕೆ, ಸೂರ್ಯನಿಗೆ ಡಿಕ್ಕಿ ಹೊಡೆದಾಗ ಅದರ ರಭಸದ ಹೊಡೆತಕ್ಕೆ ಸೂರ್ಯನ ಅರ್ಧ ಭಾಗದ, ಸೂರ್ಯನ 75% ಸೂರ್ಯನ ಭಾಗ ಹಂಗೆ ಉಳಿಯುತ್ತೆ. ಇನ್ 25% ಅದು 4 ತುಣುಕುಗಳಾಗಿ 4 ಭಾಗಗಳಾಗಿ ರಚನೆಯಾಗುತ್ತಂತೆ. ಇಲ್ಲಿ 75% ಸೂರ್ಯನ ಭಾಗ ಇದು ಮಾತ್ರ ಇರುತ್ತೆ. ಇಲ್ಲಿಯ ದೊಡ್ಡದಾದ ಆಕಾಶಕಾಯದ ಹೊಡೆತದ ರಭಸಕ್ಕೆ ಸೂರ್ಯನ ಈ ಮೇಲಿನ ಭಾಗ ಕಲ್ಸ್ಕೊಂಡು ಹೋಗುತ್ತಂತೆ. ಆ ಕಲ್ಸ್ಕೊಂಡು ಹೋಗುವಾಗ ಅದು 4 ಭಾಗಗಳಾಗುತ್ತಂತೆ. ಆ 4 ಭಾಗಗಳಾಗುವುದನ್ನೇ ನಾವು ಏನಂತ ಕರಿತೀವಿ? ಪ್ರಸ್ತುತ ಸೂರ್ಯನ 4 ಆಂತರಿಕ ಗ್ರಹ ಎಂದು ಕರೆಯುತ್ತೇವೆ. ಆ 4 ಆಂತರಿಕ ಗ್ರಹಗಳು ಯಾವುವು? ಬುಧ, ಶುಕ್ರ, ಭೂಮಿ, ಮಂಗಳ. ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂರ್ಯನ ಒಂದು ಬೇರೆ ಆಕಾಶಕಾಯ ಸೂರ್ಯನಿಗೆ ಬಂದು ಡಿಕ್ಕಿ ಹೊಡೆದಾಗ ಅದರ ರಭಸದ ಹೊಡೆತಕ್ಕೆ 4 ತುಣುಕುಗಳಾಗಿ 4 ಚೂರು ಚೂರಾದಂತಹ ಆ ಒಂದು ವಿಭಾಗ ಆದಲ್ಲ, ಅವುಗಳನ್ನೇ ಗ್ರಹ ಅಂತ ಕರೆದ್ವಿ. ಅವು ಎಲ್ಲೂ ಆಕಾಶಕಾಯಿಗಳು ಎಲ್ಲೂ ಹೋಗದೆ ಸೂರ್ಯನಲ್ಲಿರುವ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಟ್ಟು, ಅಂದ್ರೆ ಸೂರ್ಯನಲ್ಲಿ ಗುರುತ್ವಾಕರ್ಷಣ, ಗ್ರಾವಿಟೇಷನ್ ಪವರ್, ಆ ಗ್ರಾವಿಟೇಷನ್ ಅನ್ನೋದು ಸೂರ್ಯನಲ್ಲಿತ್ತು. ಆ ಗುರುತ್ವಾಕರ್ಷಣೆಯಿಂದಲೇ ಇವತ್ತಿಗೂ ಆ ಗ್ರಹಗಳು ಆ ನಮ್ಮ ಸೂರ್ಯನನ್ನು ಸುತ್ತುತ್ತಾ ಇರುವಂತಹ ಒಂದು ಸಂದರ್ಭದ ಸನ್ನಿವೇಶ ನೋಡ್ತೀವಿ ಸ್ನೇಹಿತರೆ. ಹಾಗಾದರೆ ಈ 4 ಗ್ರಹಗಳು ರಚನೆಯಾದ ಲಕ್ಷಾಂತರ ವರ್ಷಗಳ ನಂತರ ಇಲ್ಲೇನು ಸೂರ್ಯನ ಭಾಗ ಉಳಿದಿತ್ತು ಆ ಸಂದರ್ಭದಲ್ಲಿ ಮತ್ತೆ ಇದೇ ತರ ಬೃಹತ್ ಆಕಾಶಕಾಯವೊಂದು ಬಂದು ಮತ್ತೆ ಸೂರ್ಯನಿಗೆ ಡಿಕ್ಕಿ ಹೊಡೆಯುತ್ತಂತೆ. ಆ ಸಂದರ್ಭದಲ್ಲಿ ಮತ್ತೆ ಸೂರ್ಯನ 50% ಭಾಗ, ಇಲ್ಲಿ 25% ಮಾತ್ರ ಸಿಡಿದು ಹೋಗಿ 4 ಚೂರುಗಳಾಗಿದ್ದು, ಇನ್ನೇನು ಸೂರ್ಯನ ಭಾಗ ಉಳಿದಿತ್ತು ಮೊದಲ ಆಂತರಿಕ ಗ್ರಹಗಳ ರಚನೆಯ ನಂತರ ಏನ್ 75% ಸೂರ್ಯನ ಭಾಗ ಉಳಿದಿತ್ತೋ ಅದರಲ್ಲಿ 50% ಭಾಗ ಸೂರ್ಯನಿಂದ ಡಿವೈಡ್ ಆಗುತ್ತಂತೆ. ಆ ಡಿವೈಡ್ ಆದಾಗ ಮತ್ತೆ 4 ತುಣುಕುಗಳಾಗಿ ರಚನೆಯಾಗುತ್ತಂತೆ. ಅವುಗಳನ್ನೇ ಸೂರ್ಯನ ಬಾಹ್ಯ ಗ್ರಹಗಳು ಅಂತ ಕರೆದ್ರು. ಇದು ಇನ್ನರ್ ಪ್ಲಾನೆಟ್ಸ್ ಅಂತ ಕರೆದ್ರೆ, ಇದು ಔಟರ್ ಪ್ಲಾನೆಟ್ಸ್ ಅಂತ ಕರಿತೀವಿ. ಅಥವಾ ಸೂರ್ಯನ ಒಳ ಗ್ರಹಗಳು ಅಥವಾ ಸೂರ್ಯನ ಆಂತರಿಕ ಗ್ರಹಗಳು ಅಂತ ಕರಿತೀವಿ. ಇಲ್ಲಿ ಸೂರ್ಯನ ಬಾಹ್ಯ ಗ್ರಹಗಳು ಅಥವಾ ಸೂರ್ಯನ ಹೊರ ಗ್ರಹಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದ್ರೆ ಬಾಹ್ಯ ಗ್ರಹಗಳು ಯಾವುವು ಅದನ್ನ ನೋಡ್ಬೇಕಲ್ಲ ನಾವು. ಹಾಗಾದ್ರೆ ಆ ಬಾಹ್ಯ ಗ್ರಹಗಳು ಯಾವಪ್ಪ ಅಂತಂದ್ರೆ ಅದುವೇ ಗುರು, ಶನಿ, ಯುರನೆಸ್, ನೆಪ್ಚೂನ್. ಇದರಲ್ಲಿ ಮತ್ತೆ ಹೆಚ್ಚಿನ ಆಕಾಶಕಾಯಗಳು ಸಿಡಿದು ಹೋಗಿದಾವೆ. ಬರೀ 4 ಅಂತ ಅಷ್ಟೇ ಅಲ್ಲ, ಅದರ ಗ್ರಹಗಳಿಗೆ ಇರೋ ನಿಯಮಗಳಿಗಿಂತ ವಿಭಿನ್ನವಾಗಿದ್ದಾವೆ. ಪ್ಲೂಟೋ ಗ್ರಹ 2006 ಆಗಸ್ಟ್ 24ರಂದು ಜೇಕ್ ಗಣರಾಜ್ಯದ ಪ್ರೇಗ್ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರಜ್ಞರ ಸಮ್ಮೇಳನದಲ್ಲಿ ಗ್ರಹಗಳ ತದ್ವಿರುದ್ಧ, ಅದರ ಲಕ್ಷಣಗಳ ತದ್ವಿರುದ್ಧ ತಿರುಗ್ತಾ ಇರೋದ್ರಿಂದ ಅದು ಗ್ರಹ ಅಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಒಂದು ವೇಳೆ ಅದು ಇದ್ದಿದ್ರೆ ಅದು ಬಾಹ್ಯ ಗ್ರಹಗಳಲ್ಲಿ ಒಂದು ಹಾಕಬಹುದಿತ್ತು, ಹೌದಲ್ವಾ? ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ನಾವು ಈಗ ಪ್ರತಿಯೊಂದು ಗ್ರಹಗಳ ಉಗಮದ ಹಿನ್ನೆಲೆ ನೋಡಿದೀವಿ, ಹೌದಲ್ವಾ? ಹಾಗಾದ್ರೆ ಈಗ ಮುಂದಿನ ಟಾಪಿಕ್ ಬರೋಣ ಸ್ನೇಹಿತರೆ. ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಗ್ರಹಗಳ ಉಗಮದ ಹಿನ್ನೆಲೆ ಏನ್ ನೋಡಿದೀವಲ್ಲ, ಹಾಗಾದ್ರೆ ಎಕ್ಸಾಮ್ಗಳಲ್ಲಿ ಕೇಳೋ ಸಾಧ್ಯತೆ ಏನಿರುತ್ತೆ? ಯಾವ ತರ ಪ್ರಶ್ನೆ ಕೇಳಬಹುದು? ಸೂರ್ಯನಿಗೆ ಕಾಲಾನುಕ್ರಮದಲ್ಲಿ ಗ್ರಹಗಳನ್ನು ಬರೀರಿ ಅಂತ ಹೇಳ್ತಾರೆ. ಅಂದ್ರೆ ಸೂರ್ಯನಿಂದ 5ನೇ ದೂರದ ಗ್ರಹ ಯಾವುದು, ಸೂರ್ಯನಿಂದ 8ನೇ ದೂರದ ಗ್ರಹ ಯಾವುದು ಕೇಳೋ ಸಾಧ್ಯತೆ ಇದ್ದಾಗ ಅವುಗಳನ್ನ ನೆನಪಿಟ್ಕೋಬೇಕಾದ್ರೆ ಒಂದು ಟೆಕ್ನಿಕ್ ಅನ್ನ ನಿಮಗೆ ಯೂಸ್ ಮಾಡೋಕೆ ನಾನು ಹೇಳ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋಗಿ, ಇದು ಒಂದು ಸೂರ್ಯ,
ಗೊತ್ತಾಯ್ತಲ್ವಾ? ಇದು ಒಂದು ಸೂರ್ಯ ಸ್ನೇಹಿತರೆ, ಇಲ್ಲಿ ಸಣ್ಣ ಅಂತ ಬರೀತಾರೆ ನೋಡಿ, ಇದೊಂದು ಸೂರ್ಯ. ಸೂರ್ಯನಿಗೆ ಇವತ್ತಿಗೂ ಸುತ್ತುತ್ತಿರುವಂತಹ ಆ ಒಂದು 8 ಗ್ರಹಗಳು ಯಾವುವು? ಒಂದು ಜೀವಂತ ಗ್ರಹ, 7 ಅಜೀವಂತ ಗ್ರಹಗಳು ಇವತ್ತು ಸೌರ ಮಂಡಲದಲ್ಲಿ ಇರೋದನ್ನ ನಾವು ನೋಡ್ತೀವಿ, ಹೌದಲ್ವಾ? ಅದಕ್ಕೆ ಎಲ್ಲರಿಗೂ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇಲ್ಲಿ ಯಾವ ತರ ನಿಮಗೆ ಇಲ್ಲಿವರೆಗೂ ಆ ಗ್ರಹಗಳನ್ನ ಹೇಗೆ ನೆನಪಿಟ್ಕೊಳ್ತಿದ್ರಿ, ನಾನು ಹೇಳಿದಾದ ಮೇಲೆ ನೀವು ಯಾವ ತರ ಅದನ್ನ ನೆನಪಿಟ್ಕೋಬಹುದು ಅನ್ನೋದು ಒಂದು ಸಣ್ಣ ಒಂದು ಐಡಿಯಾ ಕೊಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ಸನ್ ಅಥವಾ ಸೂರ್ಯ ಅಂತ ಬರೀತೀನಿ, ನೆನ್ಪಿಟ್ಕೊಳ್ಳಿ, ಸೂರ್ಯ ಅಂತ ಬರೀತೀನಿ. ಇಲ್ಲಿ 8 ಗ್ರಹಗಳಿದಾವೆ ಸ್ನೇಹಿತರೆ, ಹೌದಲ್ವಾ? 1 2 3 4 5 6 7 8 ಗ್ರಹಗಳನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಕೆಲವರು ಭೂಶುಭನ ಮಗುಶಯುನೆ ಅಂತ ಕರೀತಾರೆ, ಇನ್ ಕೆಲವರು ಬಹೆಟ್ ಹೊಡಿತಾರೆ. ಬಹೆಟ್ ಹೊಡೀರಿ, ನಾನು ಬೇಡ ಅಂತನಲ್ಲ, ಆದ್ರೆ ಒಂದು ಸಣ್ಣ ಐಡಿಯಾ ಕೊಡ್ತೀನಿ, ನೋಡ್ತಾ ಹೋಗಿ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ನಂಬರ್ 1 ಬರುತ್ತೆ, ಯಾವ್ದಪ್ಪ ಅಂತಂದ್ರೆ ಬುಧ ಅಂತ ಬರುತ್ತೆ. ನಂಬರ್ 2 ಬರುತ್ತೆ ಶುಕ್ರ ಅಂತ ಬರುತ್ತೆ. ನಂಬರ್ 3 ಬರುತ್ತೆ ಭೂಮಿ ಅಂತ ಬರುತ್ತೆ. ನಂಬರ್ 4 ಬರುತ್ತೆ ಮಂಗಳ ಬರುತ್ತೆ. ನಂಬರ್ 5 ಬರುತ್ತೆ ಗುರು ಬರುತ್ತೆ. ನಂಬರ್ 6 ಬರುತ್ತೆ, ನಂಬರ್ 6 ಬರುತ್ತೆ ಶನಿ ಬರುತ್ತೆ. ನಂಬರ್ 7 ಬರುತ್ತೆ ಯುರೇನಸ್ ಅಂತ. ನಂಬರ್ 8 ಬರುತ್ತೆ ನೆಪ್ಚೂನ್ ಅಂತ. ಇವುಗಳನ್ನ ಹೆಂಗ್ ನೆನ್ಪಿಟ್ಕೋಬೇಕು, ಇರೋಂತ ಮುಖ್ಯವಾದಂತಹ ಐಡಿಯಾನೇ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇಲ್ಲೊಂದು ನಾನು ಅದಕ್ಕೆ ಹೇಳೋದು ನಿಮಗೆ, ಡೈಗ್ರಾಮ್ ಮೂಲಕ ಏನ್ ತೋರಿಸ್ಕೊಡ್ತೀನಲ್ಲ, ಇದು ನಿಮ್ಮ ಮನಸ್ಸಿನಲ್ಲಿ ಉಳಿಬೇಕಂತಂದ್ರೆ ಆ ಕೆಲವೊಂದು ಡೈಗ್ರಾಮ್ ಮೂಲಕ ಕೆಲವೊಂದು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತೀನಲ್ಲ, ಅದೇ ನಿಮಗೆ ತುಂಬಾ ಶಾಶ್ವತವಾಗಿ ನೆನಪಿಡುವಂತ ಒಂದು ಐಡಿಯಾ. ಅಂತ ಐಡಿಯಾಗಳಲ್ಲಿ ಈಗ ಕೊಡ್ತಾ ಹೋಗ್ತೀನಿ. ನಂಬರ್ 1 ಸೂರ್ಯ. ವಾರದಲ್ಲಿ ಎಷ್ಟು ದಿನಗಳಿದಾವೆ ಸ್ನೇಹಿತರೆ? 7 ದಿನಗಳಿದಾವೆ. ಬಹುಶಃ ನಮ್ಮ ವಾರದ ಮೊದಲ ದಿನ ಯಾವುದು? ರವಿವಾರ. ರವಿವಾರದ ನಂತರ ಮಾರನೇ ದಿನ ಯಾವುದು? ಸೋಮವಾರ. ಸೋಮವಾರ ಅಂತಂದ್ರೆ ಇದು ಸೂರ್ಯ ಅಂತ ನೆನಪಿಟ್ಕೊಳ್ಳಿ, ಸೂರ್ಯ ಅಂತ ನೆನಪಿಟ್ಕೊಳ್ಳಿ. ಸೋಮವಾರದ ನಂತರ ದಿನ ಯಾವುದು? ಮಂಗಳ, ಬುಧ ಇದೆಯಲ್ವಾ? ನೆಕ್ಸ್ಟ್ ಗುರು, ಶುಕ್ರ, ಶನಿ, ಇಲ್ಲಿ ನೋಡಿ ಭಾನು, ಭೂಮಿ, ಇಲ್ಲಿ ನೋಡಿ ನೆಕ್ಸ್ಟ್ ಬರುತ್ತೆ ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ಯುರೇನಸ್, ನೆಪ್ಚೂನ್. ವಾರದ ನೋಡಿ ಸೂರ್ಯನ ಒಂದು ಇದರಿಂದ ಸೋಮವಾರ ಅಂತ ತಿಳ್ಕೋಬೇಕು. ಅದಾದ ನಂತರ ಸೋಮವಾರದ ನಂತರ ದಿನ ಯಾವುದು? ಮಂಗಳವಾರ, ಅದನ್ನು ಬಿಡಬೇಕು. ಬುಧ, ಗುರುವಾರ ನೆಕ್ಸ್ಟ್ ಬಿಡಬೇಕು, ಗೊತ್ತಾಯ್ತಾ? ನೆಕ್ಸ್ಟ್ ಶುಕ್ರ ಇದೆ, ಶನಿ ಬಿಡಬೇಕು. ಭಾನು ಅಂತ ಬರುತ್ತೆ, ಭಾನು ಅಂದ್ರೆ ಭೂಮಿ ಅಂದಿರ್ತ. ನೆಕ್ಸ್ಟ್ ಇಲ್ಲಿ ನೋಡಿ ಸೋಮವಾರ ಬಿಡಬೇಕು, ಮಂಗಳ ಇದೆ. ಬುಧ ಬಿಡಬೇಕು, ಗುರು ಇದೆ. ಶುಕ್ರ ಬಿಡಬೇಕು, ಶನಿ, ಯುರೇನಸ್, ನೆಪ್ಚೂನ್. ವಾರದ ಒಂದೊಂದು ದಿನಗಳನ್ನು ಬಿಟ್ಟು ಬಿಟ್ಟು ಮಾರನೇ ದಿನ ಯಾವ ಬರ್ತಾವೋ ಅವೇ ಗ್ರಹಗಳ ಕಾಲಾನುಕ್ರಮಣಿಕೆ. ನೀವು ಈ ತರ ಒಂದು ಐಡಿಯಾ ಗೊತ್ತಿದ್ರೆ ಅಲ್ಲಿ ಸೂರ್ಯನಿಂದ ಎಷ್ಟೇ ದೂರದ ಗ್ರಹ ಯಾವುದೇ ಕೇಳ್ಬೋದು, 3ನೇದು ಕೇಳ್ಬೋದು, 8ನೇದು ಕೇಳ್ಬೋದು, 7ನೇದು ಕೇಳ್ಬೋದು, ಅವನು 5ನೇದು ಕೇಳ್ಬೋದು. ಈ ಒಂದು ಫಾರ್ಮುಲಾ, ಒಂದು ಈ ಟೆಕ್ನಿಕ್ ಗೊತ್ತಿದ್ರೆ ನಿಮ್ ಕ್ವಶನ್ ಮಿಸ್ ಆಗೋಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ವಾರದ ಒಂದೊಂದು ಮಾರನೇ ದಿನಗಳು ಏನು ಬರ್ತಾವಲ್ಲ ಅವೇ ಕಾಲಾನುಕ್ರಮದಲ್ಲಿ ಸ್ನೇಹಿತರೆ, ಗೊತ್ತಾಯ್ತಲ್ವಾ? ಓಕೆ ಡಿಯರ್ ಫ್ರೆಂಡ್ಸ್, ಈಗ ನಾವು 3 ಗ್ರಹಗಳ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಆ 3 ಗ್ರಹಗಳ ಬಗ್ಗೆ ಮಾಹಿತಿ ಕೊಟ್ಟು ಮುಂದಿನ ವಿಡಿಯೋದಲ್ಲಿ ಉಳಿದ ಗ್ರಹಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಹಾಗಾದ್ರೆ ಈಗ ಒಂದೊಂದ ನೋಡ್ತಾ ಬರೋಣ. ನಂಬರ್ 1, ನಮ್ಮ ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಗ್ರಹ. ಈಗಾಗಲೇ ನಿಮ್ಗೆ ಗೊತ್ತಾಗಿರಬಹುದು ಸೂರ್ಯನಿಗೆ ಸಮೀಪದಲ್ಲಿರೋ ಗ್ರಹ ಯಾವುದು ಅಂತ ಅಂದಾಗ ಸೂರ್ಯ ಅಂದ್ರೆ ಸೋಮವಾರ, ಮಂಗಳವಾರ ಬಿಡಬೇಕು. ನೆಕ್ಸ್ಟ್ ಯಾವ್ದು ಬರುತ್ತೆ? ಬುಧ ಬರುತ್ತೆ, ಹೌದಲ್ವಾ? ಹಾಗಾದರೆ ನಮ್ಮ ಮೊಟ್ಟ ಮೊದಲ ಗ್ರಹ ಯಾವುದು ಅಂತಂದ್ರೆ ಬುಧ ಗ್ರಹ ಎಂದರ್ಥ. ಇದನ್ನ ನಾವು ಮರ್ಕ್ಯೂರಿ ಎಂದು ಕರೆಯುತ್ತೇವೆ, ಮರ್ಕ್ಯೂರಿ ಎಂದು ಕರೆಯುತ್ತೇವೆ. ತಿಳಿತಲ್ವಾ? ಇದರ ಇತಿಹಾಸದ ಜಾತಕ ನೋಡ್ತಾ ಬರೋಣ ಸ್ನೇಹಿತರೆ. ಹಾಗಾದ್ರೆ ಬುಧ ಗ್ರಹ ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹವಾಗಿದೆ. ಇಲ್ಲಿ ನೋಡಿ ಬುಧ ಗ್ರಹ, ಇದು ಒಂದು ಸೂರ್ಯ, ಅದು ಗೊತ್ತಾಯ್ತಲ್ವಾ? ಇದು ಸೂರ್ಯ ಸ್ನೇಹಿತರೆ, ಇದು ಬುಧ ಗ್ರಹ ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹವಾಗಿದೆ, ಹೌದಲ್ವಾ? ಹಾಗಾದರೆ ಸೂರ್ಯನಿಗೆ ಪಾಯಿಂಟ್ ನಂಬರ್ 1, ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹವಾಗಿದೆ. ಸೂರ್ಯನಿಗೆ ಸಮೀಪದಲ್ಲಿರುವ ಗ್ರಹವಾಗಿದೆ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ನೋಡಿ, ಅತ್ಯಂತ ಚಿಕ್ಕ ಗ್ರಹವಾಗಿದೆ. ಸೂರ್ಯನ ಮೊದಲ ಆಂತರಿಕ ಗ್ರಹಗಳಾಗಿವೆ. ಇಲ್ಲಿ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ. ಇದು ಒಂದು ಸೂರ್ಯ, ಆಂತರಿಕ ಗ್ರಹಗಳು ಹೇಳ್ತೀನಿ ನೋಡಿ. ಇಲ್ಲಿ 1 2 3 4 5 6 7 8 ಇದು
ಆಂತರಿಕ ಗ್ರಹಗಳು ಅಂತ ಕರೀತಾರೆ, ಇದು ಬಾಹ್ಯ ಗ್ರಹಗಳು ಅಂತ ಕರೀತಾರೆ. ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಆಂತರಿಕ ಗ್ರಹಗಳು ಅಂತ ಕರಿತೀವಿ, ಇಲ್ಲಿ ಬಾಹ್ಯ ಗ್ರಹ ಅಂತ ಕರಿತೀವಿ. ಇಲ್ಲಿ ಯಾವ್ಯಾವಪ್ಪ ಅಂತಂದ್ರೆ ಬುಧ ಗ್ರಹ, ಶುಕ್ರ ಗ್ರಹ, ಭೂಮಿ ಗ್ರಹ, ಮಂಗಳ ಗ್ರಹ ಆಂತರಿಕ ಗ್ರಹಗಳು ಅಂತ ಕರೆದ್ವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಬರುತ್ತೆ ಬಾಹ್ಯ ಗ್ರಹ. ಬಾಹ್ಯ ಗ್ರಹದಲ್ಲಿ ಯಾವ ಬರ್ತವೆ? ಗುರು ಗ್ರಹ, ಶನಿ ಗ್ರಹ, ಯುರೇನಸ್, ನೆಪ್ಚೂನ್. ಇವು ಬಾಹ್ಯ ಗ್ರಹ. ಇದು ಹೌದಲ್ವಾ? ಅಂತದ್ರೊಳಗಡೆ ಪ್ರಶ್ನೆ ಏನ್ ಕೇಳ್ತಾನೆ? ಸೂರ್ಯನ ಸಮೀಪದ ಗ್ರಹ ಅಂತ ಹೆಂಗ್ ನೋಡ್ತೀರ ನೀವು, ಅದೇ ತರ ಸೂರ್ಯನ ಮೊದಲ ಆಂತರಿಕ ಗ್ರಹ ಯಾವುದು ಎಂದು ಪ್ರಶ್ನೆ ಕೇಳ್ತಾರೆ. ಆದ್ದರಿಂದ ಸೂರ್ಯನ ಮೊದಲ ಆಂತರಿಕ ಗ್ರಹ. ಒಟ್ಟು 4 ಗ್ರಹಗಳಿವೆ. ಅಲ್ಲಿ ಪ್ರಶ್ನೆ ಹೆಂಗ್ ಬರುತ್ತೆ ಅಂತ ಅನ್ನೋದು ಆಯಾ ಗ್ರಹಗಳ ಒಂದು ವಿಸ್ತಾರ ಹೇಳ್ತಾ ಇರ್ಬೇಕಾದ್ರೆ, ಅದರ ವಿವರಣೆ ಹೇಳ್ತಿರ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಅಬ್ಸರ್ವೇಷನ್ ಮಾಡ್ತಾ ಇರಿ ಸ್ನೇಹಿತರೆ. ಓಕೆ, ಹಾಗಾದರೆ ಈಗ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3. ಸೂರ್ಯನ ಮೊದಲ ಆಂತರಿಕ ಅಥವಾ 1ನೆಯ ಆಂತರಿಕ ಗ್ರಹವಾಗಿದೆ. ಸೂರ್ಯನ 1ನೆಯ ಆಂತರಿಕ ಗ್ರಹವಾಗಿದೆ. ಹಾಗಾದ್ರೆ 2006 ಆಗಸ್ಟ್ 24ರಿಂದ ಸೌರಯುಗದ ಅತಿ ಚಿಕ್ಕ ಗ್ರಹವಾಗಿದೆ. ಅಬ್ಸರ್ವೇಷನ್ ಮಾಡಿ. 2006 ಆಗಸ್ಟ್ 24ರಿಂದ ಯಾವಾಗ ಪ್ಲೂಟೋ ಗ್ರಹ ತನ್ನ ಗ್ರಹದ ಸ್ಥಾನವನ್ನು ಕಳೆದುಕೊಂಡಿತೋ ಆವತ್ತಿನಿಂದ ಪ್ಲೂಟೋ ಗ್ರಹ ಸೌರಯುಗದ ಅತ್ಯಂತ ಚಿಕ್ಕ ಗ್ರಹವಾಗಿದೆ. ತಿಳಿತಲ್ವಾ? ಓಕೆ, ಹಾಗಾದ್ರೆ ಮತ್ತೆ ಬನ್ನಿ. ಸೂರ್ಯನಿಗೆ ಸಮೀಪದಲ್ಲಿದ್ರು ಸೌರವ್ಯೂಹದಲ್ಲಿ ನೋಡಿ, ಸೂರ್ಯನಿಗೆ ಸಮೀಪದಲ್ಲಿದ್ರು ಸೌರವ್ಯೂಹದಲ್ಲಿ ಅತ್ಯಂತ ಕಡಿಮೆ ಸೂರ್ಯನ ಬೆಳಕಿನ ಪ್ರತಿಫಲನ ಪಡೆಯುವ ಗ್ರಹವಾಗಿದೆ. ಕಾರಣ ಸೂರ್ಯನಿಗೆ ಸಮೀಪ ಇದ್ದಾಗ ಜಾಸ್ತಿ ಬೆಳಕಿನ ಪ್ರತಿಫಲನ ತಗೋಬೇಕಾದ್ರು, ಆದ್ರೆ ಕಡಿಮೆ ತೆಗೆದುಕೊಳ್ಳುತ್ತೆ. ಯಾಕಪ್ಪ ಅಂತಂದ್ರೆ ಈ ಬುಧ ಗ್ರಹದಲ್ಲಿ ಏನಾಗಿದೆ ಅಂತಂದ್ರೆ, ಈ ಬುಧ ಗ್ರಹದ ಮೇಲ್ಮೈ ಬಂಡೆಗಳಿಂದ ನಿರ್ಮಾಣವಾಗಿದೆ. ಆ ಬಂಡೆಗಳಿಂದ ನಿರ್ಮಾಣವಾಗಿರುವುದರಿಂದ ಅಲ್ಲಿ ಸೂರ್ಯನ ಬೆಳಕಿನ ಪ್ರತಿಫಲನ ತೆಗೆದುಕೊಳ್ಳುವಂತ ಅಂಶ ತುಂಬಾ ಕಡಿಮೆ ಇದೆ. ಆದ್ದರಿಂದ ಇದು ಸೌರವ್ಯೂಹದಲ್ಲಿ ಎಲ್ಲಾ ಗ್ರಹಗಳಿಗಿಂತ ಸೂರ್ಯನ ಬೆಳಕಿನ ಪ್ರತಿಫಲನವನ್ನು ಕಡಿಮೆ ಪಡೆಯುವ ಏಕೈಕ ಗ್ರಹವಾಗಿದೆ. ಹಾಗಾದ್ರೆ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ಮತ್ತೆ ಮುಂದಿನ ಸ್ಟೆಪ್ ಹೋಗೋಣ. ಈ ಒಂದು ಗ್ರಹದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಗ್ರಹದಲ್ಲಿ ಈ ಒಂದು ಸೈಡು ತುಂಬಾ ಕೋಲ್ಡ್ ಏರಿಯಾ ಇದೆ, ಇನ್ನೊಂದು ಸೈಡ್ ತುಂಬಾ ಹೀಟ್ ಏರಿಯಾ ಇದೆ. ಅಷ್ಟೇ ಅಲ್ಲದೆ ಇದರ ಅಕ್ಷಭ್ರಮಣದ ಅವಧಿ ನೋಡ್ತಾ ಹೋಗ್ಬೇಕಾಗುತ್ತೆ. ಅಕ್ಷಭ್ರಮಣದ ಅವಧಿ 58 ದಿನಗಳು, ಪರಿಭ್ರಮಣದ ಅವಧಿ 88 ದಿನಗಳು. ಅಕ್ಷಭ್ರಮಣ ಅಂತಂದ್ರೆ ತನ್ನಿಂದ ತಾನು ತಿರುಗುವುದನ್ನು ಅಕ್ಷಭ್ರಮಣ ಎಂದು ಕರೆಯುತ್ತೇವೆ. ಅದು 58 ದಿನಗಳು ಅಂತ ಅರ್ಥ. ಪರಿಭ್ರಮಣ ಅಂದ್ರೆ ತನ್ನಿಂದ ತಾನು ತಿರುಗ್ತಾನೆ, ಸೂರ್ಯನ ಸುತ್ತ ತಿರುಗಬೇಕು, ಅಂತಹ ಒಂದು ವ್ಯವಸ್ಥೆಗೆ ಪರಿಭ್ರಮಣ ಅಂತ ಕರಿತೀವಿ. ಹಾಗಾದರೆ ಸೌರವ್ಯೂಹದಲ್ಲಿ ಸೂರ್ಯನನ್ನು ಅತಿ ಕಡಿಮೆ ಅವಧಿಯಲ್ಲಿ ತಿರುಗುವ ಗ್ರಹ ಯಾವುದು ಅಂತ ಕೇಳಿದ್ರೆ ಬುಧ ಗ್ರಹ. ಅಂದ್ರೆ ಪರಿಭ್ರಮಣ ಕೇವಲ 88 ದಿನದ ಒಳಗಡೆ ಸೂರ್ಯನನ್ನು ರೌಂಡ್ ಹೊಡೆಯುತ್ತೆ. ಅಂದ್ರೆ ಎಕ್ಸಾಂಪಲ್, ನಾವು ಸೂರ್ಯನನ್ನು 1 ರೌಂಡ್ ಹೊಡಿಬೇಕಾದ್ರೆ 365.25 ದಿನಗಳನ್ನ ತೆಗೆದುಕೊಳ್ತೀವಿ. ಹೌದಲ್ವಾ? ಅದೇ ತರ ಇಲ್ಲಿ ನಾವು ಈ ಒಂದು ಬುಧ ಗ್ರಹ ಸೂರ್ಯನನ್ನು 1 ರೌಂಡ್ ಹೊಡಿಬೇಕಂದ್ರೆ ಕೇವಲ 88 ದಿನ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಅಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಸೌರವ್ಯೂಹದಲ್ಲಿ ಅತಿ ಕಡಿಮೆ ಪರಿಭ್ರಮಣ ಹೊಂದಿರುವ ಗ್ರಹವಾಗಿದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ತಿಳಿತಲ್ವಾ? ಹಾಗಾದರೆ ಅಷ್ಟೇ ಅಲ್ಲದೆ ಭೂಮಿಗಿಂತ 2 ಗಂಟೆ ಮುಂಚೆ ಸೂರ್ಯೋದಯವಾಗುತ್ತದೆ. ಭೂಮಿಗಿಂತ 2 ಗಂಟೆ ಮುಂಚೆ ಸೂರ್ಯೋದಯವಾಗುತ್ತೆ. ಭೂಮಿಗಿಂತ 2 ಗಂಟೆ ಕಾಲದೊಳಗೆ ಸೂರ್ಯಾಸ್ತವಾಗುತ್ತದೆ. ಇಲ್ಲಿ ನಮ್ಮ ಎಕ್ಸಾಂಪಲ್, ನಮ್ಮ ಭೂಮಿಯಲ್ಲಿ 6 ಗಂಟೆಗೆ ಸೂರ್ಯೋದಯ ಆಗೋದಿದ್ರೆ ಅಲ್ಲಿ 4 ಗಂಟೆಗೆ ಸೂರ್ಯೋದಯ ಆಗಿರುತ್ತೆ. ನಮ್ಮಲ್ಲಿ 6 ಗಂಟೆಗೆ ಸೂರ್ಯಾಸ್ತ ಆಗೋದಿದ್ರೆ 4 ಗಂಟೆಗೆನೆ ಅಲ್ಲಿ ಸೂರ್ಯಾಸ್ತ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಹಾಗಾದರೆ ಇಲ್ಲಿ ನಾವು ಸೌರವ್ಯೂಹದಲ್ಲಿ ಭೂಮಿಗಿಂತ 2 ಗಂಟೆ ಮುಂಚೆ ಸೂರ್ಯೋದಯ, ಭೂಮಿಗಿಂತ 2 ಗಂಟೆ ಕಾಲದೊಳಗೆ ಸೂರ್ಯಾಸ್ತವಾಗುವ ಸೌರವ್ಯೂಹದ ಏಕೈಕ ಗ್ರಹ ಯಾವುದು ಅಂತಂದ್ರೆ ಬುಧ ಗ್ರಹ ಅಂತ ಕರಿಬೇಕು. ಇದು ಯಾವುದೇ ಗುರುತ್ವಾಕರ್ಷಣಾ ಶಕ್ತಿ ಹೊಂದಿಲ್ಲದ ಕಾರಣ 0 ಉಪಗ್ರಹಗಳನ್ನು ಹೊಂದಿದೆ. ಅಂದ್ರೆ ಆ ಒಂದು ಸೂರ್ಯನಿಗೆ ಗ್ರಾವಿಟೇಷನ್ ಇದ್ದಾಗ ಇವತ್ತಿನ 8 ಗ್ರಹಗಳು, ಧೂಮಕೇತುಗಳು, ಉಲ್ಕೆಗಳು, ಕ್ಷುದ್ರ ಗ್ರಹಗಳು, ಉಪಗ್ರಹಗಳು ಹೇಗೆ ತಿರುಗುತ್ತಾ ಇದಾವೋ ಅದು ಕಾರಣ ಸೂರ್ಯನಲ್ಲಿ ಗ್ರಾವಿಟೇಷನ್ ಇದೆ. ಅದೇ ತರ ಇಲ್ಲೂ ಗ್ರಾವಿಟೇಷನ್ ಇದ್ರೆ ಇದಕ್ಕೂ ಉಪಗ್ರಹಗಳು ಇರ್ತಿದ್ವು. ಅದು ಗ್ರಾವಿಟೇಷನ್ ಪವರ್ ಇಲ್ಲದ ಕಾರಣ ಇದು 0 ಉಪಗ್ರಹಗಳನ್ನು ಹೊಂದಿದೆ ಸ್ನೇಹಿತರೆ. ಗೊತ್ತಾಯ್ತಲ್ವಾ? ಇದು ನಮ್ಮ ಬುಧ ಗ್ರಹದ ಬಗ್ಗೆ. ತಿಳಿತಲ್ವಾ? ಹಾಗಾದ್ರೆ ಸ್ನೇಹಿತರೆ, ಇದು ಅಷ್ಟೇ ಅಲ್ಲದೆ ಇದು ರೋಮನ್ ಯುದ್ಧ ದೇವತೆ ಹೆಸರಾಗಿರುವುದರಿಂದ ಇದನ್ನು ಇಂಗ್ಲಿಷ್ ನಲ್ಲಿ ಮರ್ಕ್ಯೂರಿ ಎಂದು ಕರೆಯುತ್ತಾರೆ.
ರೋಮನ್ ಯುದ್ಧ ದೇವತೆಯ ಹೆಸರಾಗಿರುವುದರಿಂದ ಇದನ್ನು ಇಂಗ್ಲಿಷ್ನಲ್ಲಿ ಮರ್ಕ್ಯೂರಿ ಎಂದು ಕರೆಯುತ್ತಾರೆ. ತಿಳಿತಲ್ವಾ? ಹಾಗಾದ್ರೆ ಈಗ ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಶುಕ್ರ. ನೆಕ್ಸ್ಟ್ ಅಲ್ವಾ ಶುಕ್ರ. ಯಾಕೆ ಹೇಳಿ? ಫಸ್ಟ್ ಬುಧ ಇದೆ, ಒಂದಿನ ಬಿಡಬೇಕು. ಯಾವ್ದು ಬಿಡಬೇಕು? ಗುರು ಬಿಡಬೇಕು. ನೆಕ್ಸ್ಟ್ ಸ್ಟೆಪ್ ಯಾವುದು? ಶುಕ್ರ ತಾನೆ. ಹಾಗಾದ್ರೆ ಮುಂದಿನ ಗ್ರಹ ನಮ್ದು ಎರಡನೇ ಗ್ರಹ, ಸೂರ್ಯನಿಗೆ ಸಮೀಪದಲ್ಲಿರುವಂತಹ ಎರಡನೇ ಗ್ರಹನೇ ಶುಕ್ರ ಅಂತ ಬರುತ್ತೆ, ಅಥವಾ ಇಂಗ್ಲಿಷ್ ನಲ್ಲಿ ಅದಕ್ಕೆ ವೆನಸ್ ಎಂದು ಕರೆಯುತ್ತೇವೆ. ವೆನಸ್ ಅಥವಾ ಶುಕ್ರ ಅಂತ ಕರಿತೀವಿ ಸ್ನೇಹಿತರೆ. ಇದರ ಜಾತಕ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೂರ್ಯನಿಗೆ ಸಮೀಪದಲ್ಲಿರುವ ಎರಡನೆಯ ಗ್ರಹವಾಗಿದೆ. ಸೂರ್ಯನ ಎರಡನೆಯ ಆಂತರಿಕ ಗ್ರಹವಾಗಿದೆ. ಸೂರ್ಯನ ಎರಡನೆಯ ಆಂತರಿಕ ಗ್ರಹವಾಗಿದೆ. ಅಷ್ಟೇ ಅಲ್ಲದೆ ಸೌರವ್ಯೂಹದಲ್ಲಿ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹವಾಗಿದೆ. ಸೌರವ್ಯೂಹದಲ್ಲಿ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವ ಗ್ರಹವಾಗಿದೆ. ಆದ್ದರಿಂದ ಇದನ್ನೇನಂತ ಕರಿತೀವಿ? ಬೆಳ್ಳಿಯ ಚುಕ್ಕಿ ಎಂದು ಕರೆಯುತ್ತೇವೆ. ಕೆಲವೊಂದು ಇದರಲ್ಲಿ ನೀವು ನೋಡಿರ್ಬೋದು, ಯಾವ ಗ್ರಹವನ್ನು ಬೆಳ್ಳಿಯ ಚುಕ್ಕಿ ಎಂದು ಕರೆಯುತ್ತಾರೆ? ಶುಕ್ರ ಗ್ರಹ. ಅದು ಯಾಕೆ ಕರೀತಾರೆ ಬೆಳ್ಳಿಯ ಚುಕ್ಕಿ ಅಂತ? ರೀಸನ್ ಬೇಕು ತಾನೆ. ಸೌರವ್ಯೂಹದ 8 ಗ್ರಹಗಳಲ್ಲಿ ಅತಿ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುವುದರಿಂದ ಅದನ್ನು ವೈಜ್ಞಾನಿಕವಾಗಿ ಸ್ವಾಭಾವಿಕವಾಗಿ ಬೆಳ್ಳಿಯ ಚುಕ್ಕಿ ಎಂದು ಕರೆಯುತ್ತಾರೆ. ಬೆಳ್ಳಿಯ ಚುಕ್ಕಿ ಸುಮ್ಮನೆ ನಾವು ಓದ್ತಾ ಹೋದ್ರೆ ನಡೆಯಲ್ಲ ಸ್ನೇಹಿತರೆ. ಆ ಒಂದು ಪದ ಯಾವ ತರ ಸೃಷ್ಟಿ ಆಯ್ತು ಅದನ್ನೇ ಯಾಕೆ ಕರಿತಾ ಇದ್ದಾರೆ ಅಂತ ತಿಳ್ಕೋಬೇಕಾಗುತ್ತೆ, ಆಯ್ತಲ್ವಾ? ಹಾಗಾದರೆ ಬೆಳ್ಳಿಯ ಚುಕ್ಕಿ ಎಂದು ಕರೆಯುತ್ತಾರೆ. ಸೌರವ್ಯೂಹದಲ್ಲಿ ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ, ಸಂಜೆಯ ನಕ್ಷತ್ರ ಎಂದು ಕರೆಯುತ್ತಾರೆ ಅಂತ ಕೇಳಿದ್ರೆ, ಇದೇ ಶುಕ್ರ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಅಥವಾ ಸಂಜೆಯ ನಕ್ಷತ್ರ ಅಂತ ಕರೀತಾರೆ. ಯಾಕೆ? ಅದು ರೀಸನ್ ಬೇಕಲ್ಲ. ಮುಂಜಾನೆಯ ನಕ್ಷತ್ರ ಯಾಕೆ ಕರೀತಾರೆ ಅಂದ್ರೆ, ವರ್ಷದ ಕೆಲವು ತಿಂಗಳುಗಳ ಕೆಲವು ಅವಧಿಯಲ್ಲಿ ನಮ್ಮ ಭೂಮಿಗಿಂತ 3 ಗಂಟೆ ಮುಂಚೆ ಸೂರ್ಯೋದಯವಾಗಿ, ನಮ್ಮ ಭೂಮಿಯಲ್ಲಿ ಸೂರ್ಯಾಸ್ತವಾದ ನಂತರ 3 ಗಂಟೆಯ ನಂತರ ಸೂರ್ಯಾಸ್ತವಾಗುತ್ತೆ. ಎಕ್ಸಾಂಪಲ್, ನಮ್ಮ ಭೂಮಿಯಲ್ಲಿ ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗೋದಿದೆ ಅಂದ್ರೆ ಅಲ್ಲಿ ಬೆಳಗಿನ ಜಾವ 3 ಗಂಟೆಗೆ ಸೂರ್ಯೋದಯ ಆಗಿರುತ್ತೆ. ನಮ್ಮ ಭೂಮಿಯಲ್ಲಿ ಸಾಯಂಕಾಲ 6:15 ಸೂರ್ಯಾಸ್ತವಾಗೋದಿದ್ರೆ ಅಲ್ಲಿ 9:00 ಸೂರ್ಯಾಸ್ತವಾಗುತ್ತೆ. ತಿಳಿತಲ್ವಾ? ಆದ್ದರಿಂದ ಇದನ್ನು ಮುಂಜಾನೆಯ ಮತ್ತು ಸಂಜೆಯ ನಕ್ಷತ್ರ ಅಂತ ಕರಿತೇವೆ ಸ್ನೇಹಿತರೆ. ಗೊತ್ತಾಯ್ತಲ್ವಾ? ಅಷ್ಟೇ ಅಲ್ಲದೆ ಶುಕ್ರ ಗ್ರಹದ ಒಂದು ವಿಶೇಷತೆ ಇದೆ ಸ್ನೇಹಿತರೆ, ಹೇಳ್ತೇನೆ ನೋಡಿ. ಶುಕ್ರ ಗ್ರಹದ ವಿಶೇಷತೆ, ಸೌರವ್ಯೂಹದಲ್ಲಿಯೇ ಮೊದಲಿಗೆ ವರ್ಷವನ್ನು ಪಡೆದು ನಂತರ ದಿನವನ್ನು ಪಡೆಯುವ ಏಕೈಕ ಗ್ರಹವಾಗಿದೆ. ಎಲ್ಲಾ ಗ್ರಹಗಳು ಫಸ್ಟ್ ಏನ್ ಮಾಡ್ತವೆ? ದಿನಗಳನ್ನ ಪಡಿತಾವೆ, ನಂತರ ವರ್ಷವನ್ನ ಪಡಿತಾವೆ. ಅಂದ್ರೆ ಈಗ ನಮ್ಮ ಭೂಮಿ ಫಸ್ಟ್ ದಿನ ಪಡೆಯುತ್ತೆ, ವರ್ಷ ಪಡೆಯುತ್ತೆ. ದಿನ ತಾನೆ ಅಂದ್ರೆ 23 ಗಂಟೆ 56 ನಿಮಿಷ 4.9 ಸೆಕೆಂಡ್ಗೆ ನಾವು ಒಂದು ದಿನ ಅಂತ ಕರಿತೀವಿ. ಒಂದು ವರ್ಷ ಆಗಬೇಕಾದ್ರೆ 365.25 ದಿನಗಳನ್ನ ತೆಗೆದುಕೊಳ್ತೀವಿ. ಹೌದು ತಾನೆ? ಆದರೆ ಇಲ್ಲಿ ಏನಾಗಿದೆ, ಶುಕ್ರ ಗ್ರಹ ಅಕ್ಷಭ್ರಮಣದ ಅವಧಿ ಪರಿಭ್ರಮಣದ ಅವಧಿಯಲ್ಲಿ ವ್ಯತ್ಯಾಸ ಆಗಿದೆ. ಆದ್ದರಿಂದ ಸೌರವ್ಯೂಹದಲ್ಲಿ ವರ್ಷವನ್ನು ಪಡೆದು ನಂತರ ದಿನವನ್ನು ಪಡೆಯುವ ಏಕೈಕ ಸೌರವ್ಯೂಹದ ಗ್ರಹ ಅಂತ ಕರೀತಾರೆ. ಯಾವ ತರ ಅಂತಂದ್ರೆ, ಇದು ಅಕ್ಷಭ್ರಮಣದ ಅವಧಿ 243 ದಿನಗಳು, ಪರಿಭ್ರಮಣದ ಅವಧಿ 225 ದಿನಗಳು. ಇದು ಅಕ್ಷಭ್ರಮಣದ ಅವಧಿ. ನೋಡ್ತಾ ಹೋಗಿ, ಇದು ಪರಿಭ್ರಮಣದ ಅವಧಿ ನೋಡಿ, 243 ಡೇಸ್ ಅಕ್ಷಭ್ರಮಣದ ಅವಧಿ, ಇದು 225 ಡೇಸ್ ಪರಿಭ್ರಮಣ. ಇದು ತನ್ನಿಂದ ತಾನು ಸುತ್ತು ಹಾಕಲು, ಇದು ಸೂರ್ಯನನ್ನ ಒಂದು ಬಾರಿ ಸುತ್ತು ಹಾಕಬೇಕಾದ್ರೆ 225 ದಿನ ತೆಗೆದುಕೊಳ್ಳುತ್ತೆ. ಇಲ್ಲಿ ಕಡಿಮೆ ಯಾವುದಾಯ್ತು? ಪರಿಭ್ರಮಣೆ ಕಡಿಮೆ ಆಯ್ತು. ಅಂದರೆ ಇದು ಮೊದಲ ಬಾರಿಗೆ ತಿಳಿತಲ್ವಾ, ವರ್ಷವನ್ನ ಪಡೆಯುತ್ತೆ, ನಂತರ ದಿನವನ್ನ ಪಡೆಯುತ್ತೆ. ಅಂತಹ ಸೌರವ್ಯೂಹದ ಏಕೈಕ ಗ್ರಹವೇ ಶುಕ್ರ ಗ್ರಹ ಸ್ನೇಹಿತರೆ. ತಿಳಿತಲ್ವಾ? ಹಾಗಾದರೆ ಸೌರವ್ಯೂಹದಲ್ಲಿ ಈ ಒಂದು ಏನು ಇದೆಯಲ್ಲ, ಈ 8 ಗ್ರಹಗಳಲ್ಲಿ ಸೌರವ್ಯೂಹದಲ್ಲಿ ಏನಿದೆಯಲ್ಲ ಅತ್ಯಂತ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯೋದ್ರಿಂದ ಈಗಾಗಲೇ ಅದನ್ನು ಬೆಳ್ಳಿಯ ಚುಕ್ಕಿ ಅಂತ ಕರೀತಾರೆ ಅಂತ ಹೇಳಿದ್ದೇನೆ. ಹೌದಲ್ವಾ? ಹಾಗಾದರೆ ಭೂಮಿಯ ಎಲ್ಲಾ ಪರಿಕಲ್ಪನೆಗಳನ್ನು ಮತ್ತು ದ್ರವ್ಯ ರಾಶಿಯಲ್ಲಿ ಎಲ್ಲಾ ಒಂದೇ ರೀತಿಯ ಅಂಶಗಳನ್ನು ಹೊಂದಿರುವುದರಿಂದ, ಭೂಮಿಯ ಎಲ್ಲಾ ಪರಿಕಲ್ಪನೆಗಳನ್ನು ಮತ್ತು ದ್ರವ್ಯ ರಾಶಿಯ ಎಲ್ಲಾ ಅಂಶಗಳನ್ನು ಭೂಮಿಯಲ್ಲಿ ಏನೇನಿದೆಯೋ
ಭೂಮಿಯಲ್ಲಿ ಬದುಕಬೇಕಾದ್ರೆ ಏನೇನು ಬೇಕಾಗಿತ್ತೋ ಎಲ್ಲವನ್ನು ಸರಿಸಮಾನವಾಗಿ ಹೊಂದಿರುವುದರಿಂದ ಇದನ್ನು ಭೂಮಿಯ ಸಹೋದರಿಯ ಗ್ರಹ ಎಂದು ಕರೆಯುತ್ತಾರೆ. ಸಹೋದರಿಯ ಗ್ರಹ ಅಥವಾ ಅವಳಿ ಗ್ರಹ ಎಂದು ಕರೆಯುತ್ತಾರೆ. ಭೂಮಿಗೆ ಸಮೀಪದಲ್ಲಿರುವ ಗ್ರಹ ಯಾವುದು ಕೇಳಿದ್ರೆ ಶುಕ್ರ ಗ್ರಹ. ಭೂಮಿಗೆ ಸಮೀಪದಲ್ಲಿರುವ ಗ್ರಹ ಯಾವುದು? ಶುಕ್ರ ಗ್ರಹ. ತಿಳಿತಲ್ವಾ? ಇದಕ್ಕೆ ಅವಳಿ ಗ್ರಹ ಅಂತಾನು ಕರೀತಾರೆ, ಸಹೋದರಿಯ ಗ್ರಹ ಅಂತಾನು ಕರೀತಾರೆ. ಅವಳಿ ಅಥವಾ ಸಹೋದರಿ ಯಾಕೆ ಕರೀತಾರೆ? ನಮ್ಮ ಭೂಮಿಯ ಮೇಲೆ ಇವತ್ತು ಜೀವ ಸಂಕುಲ ಹೊಂದಿರುವ ನಮ್ಮ ಭೂಮಿಯ ಮೇಲೆ ಏನೇನಿದೆಯೋ ಅದೆಲ್ಲವನ್ನು 95% ಹೆಚ್ಚಿನ ಅಂಶಗಳನ್ನು ಹೊಂದಿರೋದ್ರಿಂದ ಸಹೋದರಿ ಅಥವಾ ಅವಳಿ ಗ್ರಹ ಅಂತ ಕರೀತಾರೆ ಸ್ನೇಹಿತರೆ. ಇದು ನಮ್ಮ ಶುಕ್ರ ಗ್ರಹದ ಬಗ್ಗೆ ಸ್ನೇಹಿತರೆ. ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೋಬೇಕು. ಎಲ್ಲಾ ಗ್ರಹಗಳಿಗೆ ಹಿಂದಿನ ಈ ಬೇರೆ ಬೇರೆ ದೇಶಗಳು ಎಲ್ಲವೂ ಇದಕ್ಕೆ ಉಪಗ್ರಹಗಳ ಉಡಾವಣೆ ಮಾಡಿ ಅಲ್ಲಿಯ ಒಂದು ಹಲವಾರು ಮಾಹಿತಿಗಳನ್ನ ಕಂಡುಹಿಡಿಯೋದಕ್ಕೆ ಉಪಗ್ರಹಗಳ ಉಡಾವಣೆ ಮಾಡಿದ್ದಾರೆ. ಆದರೆ ಇಲ್ಲಿ ಇತ್ತೀಚೆಗೆ ಯಾವ್ಯಾವ ಒಂದು ಉಪಗ್ರಹಗಳಿಗೆ ಯಾವ್ಯಾವ ಗ್ರಹಗಳಿಗೆ ಯಾವ್ಯಾವ ಇಲ್ಲಿಂದ ನೌಕೆಗಳನ್ನು ಉಪಗ್ರಹಗಳನ್ನ ಬಿಟ್ಟು ಅಧ್ಯಯನ ಮಾಡಕ್ ಹೋಗಿದ್ದಾರೆ ಅಂತ ಕರೆಂಟ್ ಅಫೇರ್ಸ್ ಮ್ಯಾಗ್ಜಿನಲ್ಲಿ ನೀವು ಅವಾಗವಾಗ ನೋಡ್ತಾ ಇರಬೇಕು ಸ್ನೇಹಿತರೆ. ಇತ್ತೀಚೆಗೆ ಅಂದ್ರೆ 2000ರಲ್ಲಿ ಕಳಿಸಿರ್ತಾರೆ. ಈಗ ಮೊನ್ನೆ ನಾವು ಮಾಮ್ ಕಳಿಸಿದೀವಿ ಮಂಗಳ ಗ್ರಹಕ್ಕೆ, ಹೌದಲ್ವಾ? ಆ ತರ ಸ್ನೇಹಿತರೆ. ಸೊ ಇದು ನಮ್ಮ ಶುಕ್ರ ಗ್ರಹದ ಮಾಹಿತಿ ಸ್ನೇಹಿತರೆ, ಗೊತ್ತಾಯ್ತಲ್ವಾ? ಹಾಗಾದ್ರೆ ಇಲ್ಲಿ ಒಂದು ವಿಚಾರ ಮಾಡಿ ನೀವು. ಇಲ್ಲಿ ನಾವು ಶುಕ್ರ ಗ್ರಹದ ನಂತರ ಮುಂದೆ ನೋಡುವಂತಹ ಗ್ರಹ ಯಾವುದಪ್ಪ ಅಂತಂದ್ರೆ ಶುಕ್ರ ಗ್ರಹದ ನಂತರ ಶನಿವಾರ ಬಿಡಬೇಕು. ನೆಕ್ಸ್ಟ್ ಯಾವ್ದು ಬರುತ್ತೆ? ಭಾನು. ಭಾನು ಅಂದ್ರೆ ಭೂಮಿ ಎಂದರ್ಥ. ಆದ್ರೆ ಭೂಮಿ ಬಗ್ಗೆ ಇಲ್ಲಿ ಹೇಳಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಇಲ್ಲಿ ನಿಮಗೆ ನಾನು ಫಸ್ಟ್ ಏನ್ ಮಾಡ್ತೀನಿ, ಆ ಒಂದು ಶನಿ ಗ್ರಹ ಇದು ನೆಪ್ಚೂನ್ ವರೆಗೂ ಭೂಮಿ ಎಂಬ ಗ್ರಹವನ್ನು ಹೊರತುಪಡಿಸಿ ಬುಧದಿಂದ ಹಿಡ್ಕೊಂಡು ನೆಪ್ಚೂನ್ ವರೆಗೂ ಎಲ್ಲಾ ಗ್ರಹಗಳ ಮಾಹಿತಿ ಕೇವಲ ಒಂದು 15-20 ಪಾಯಿಂಟ್ಗಳಿವೆ. ಕೆಲವೊಂದು ಗ್ರಹಗಳು 10 ಪಾಯಿಂಟ್ ಇವೆ. ಆ ಶಾರ್ಟ್ ಆಗಿರುವಂತಹ ಗ್ರಹಗಳ ಒಂದು ಅಧ್ಯಯನವನ್ನ ನಿಮ್ಗೆ ಸಪರೇಟ್ ಆಗಿ ಕೊಡ್ತೀನಿ. ಇಡೀ ನಮ್ಮ ಭೂಮಿ ಎಂಬ ಗ್ರಹದ ಬಗ್ಗೆ ಸಂಪೂರ್ಣವಾಗಿ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಮುಗಿಯುವವರೆಗೂ ಭೂಮಿ ಎಂಬ ಗ್ರಹದ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಅಲ್ಲಿ ತುಂಬಾ ಡೆಪ್ತ್ ಆಗಿ ಹೋಗ್ಬೇಕಾಗುತ್ತೆ. ಇಲ್ಲಿ ನಾವು ಕೇವಲ ಆ ಗ್ರಹ, ಅದರ ಒಂದು ಹಿನ್ನೆಲೆಯ ಜಾತಕ, ನಮ್ಮ ಭೂಮಿಗೆ ಹೋಲಿಕೆ ಮಾಡಿದರೆ ಎಲ್ಲಾ ಗ್ರಹಗಳು 10% ಮಾತ್ರ ಅಧ್ಯಯನ ಮಾಡ್ತೀವಿ. ಭೂಮಿ ತುಂಬಾ ಡೆಪ್ತ್ ಆಗಿರೋದ್ರಿಂದ ಭೂಮಿಯನ್ನ ಈ 7 ಅಜೀವಂತ ಗ್ರಹಗಳ ಆದ ಮೇಲೆ ಭೂಮಿ